ಮಂತ್ರಿ ಪಗಾರ ನೀನು ಬಂದಿಲ್ಲ, ನೀ ಏನು ಮಾಡ್ತಿ? ಅತಿವೃಷ್ಟಿಯಿಂದ ಮನೆ ಮುರಿದಿದ್ದಕ್ಕೆ ಮಹಿಳೆಗೆ ಪರಿಹಾರ ನೀಡಲು ನಿರ್ಲಕ್ಷ್ಯ ಮಾಡಿದ ಕಂದಾಯ ಇಲಾಖೆ ಅಧಿಕಾರಿಗೆ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಹಳಿಯಾಳ ಶಾಸಕ ಆರ್ ವಿ ದೇಶಪಾಂಡೆ ಕೋಪದಲ್ಲಿ ನೀರಿನ ಬಾಟಲ್ ಎತ್ತಿ ಹೊಡೆಯಲು ಹೋದ ಘಟನೆ ನಡೆದಿದೆ. ರಾಮನಗರದ ಶಾರದಾ ಸೂಲೇಕರ್ ಎಂಬುವವರು ಕಳೆದ ವರ್ಷ ಮಳೆಯಲ್ಲಿ ಮನೆ ಕಳೆದುಕೊಂಡಿದ್ದರು. ಪರಿಹಾರಕ್ಕಾಗಿ ಅರ್ಜಿ ಸಲ್ಲಿಸಿದರೂ ಕಂದಾಯ ಅಧಿಕಾರಿ ರೆಹಮಾನ್ ಎಂಬುವವರು ಈಕೆಯ ಅರ್ಜಿ ವಿಲೇವಾರಿ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದರು. ಕೆಲಸ ಪ್ರಕರಣ ಮಾಡಿ ಪರಿಹಾರ ತಗೊಂಡು ಮನೆ ತಗೊಂಡು ಮುಗಿಸೋದು ನಿನ್ನ ಕೆಲಸ. ಎಷ್ಟು ವರ್ಷ ಅದ ನೀವು? ಎಷ್ಟು ವರ್ಷ ಅದ ಇದೆ? ಈಗ ರೆಫರ್ ಮಾಡಿ ಸಸ್ಪೆಷನ್ ಡಿ ಸಿ ಹೇಳ್ತೀವಿ, ಹುಡುಗಾಡ್ತೀವಿ ಓಡೇನು ಪ್ರಕರಣ ಕಳ್ಸೋದು ನಿನ್ನ ಕೆಲಸ. ನಿಂದ ಆದರೆ ಏನು ಮಾಡ್ತೀನಿ? ಒಂದು ತಿಂಗಳು ಪಗಾರ ಬಂದಿಲ್ಲ ಅಂದರೆ ಒಂದು ತಿಂಗಳು ಪಗಾರ ನೀನು ಬಂದಿಲ್ಲ, ನೀ ಏನು ಮಾಡ್ತಿ? ಇಲ್ಲ ಇವನು ರಜೆ ಮೇಲೆ ಕಳಿಸ್ತೀವಿ. ಸೆಂಡ್ ಹಿಮ್ ಆನ್ ಲೀವ್, ಸೆಂಡ್ ಹಿಮ್ ಆನ್ ಲೀವ್. ರಜೆ ಮೇಲೆ ಹೋಗಿ ನೋಡಿ ಗೆಲಾವ್. ಪರಿಹಾರ ನೋಡಿ. ಈ ಕುರಿತು ಹಳಿಯಾಳ ಶಾಸಕ ಆರ್ ವಿ ದೇಶಪಾಂಡೆ ಬಳಿ ಮಹಿಳೆ ನೋವು ತೋಡಿಕೊಂಡಿದ್ದರು. ಈ ಕುರಿತು ಸ್ಥಳದಲ್ಲಿ ಇದ್ದ ಕಂದಾಯ ಅಧಿಕಾರಿಗೆ ಮಾಹಿತಿ ಕೇಳಿದಾಗ ನಿರ್ಲಕ್ಷ್ಯದ ಮಾತನಾಡಿದ್ದು, ಇದರಿಂದ ಕೆರಳಿದ ಶಾಸಕ ಆರ್ ವಿ ದೇಶಪಾಂಡೆ ತರಾಟೆ ತೆಗೆದುಕೊಂಡಿದ್ದು, ಸಿಟ್ಟಿನಲ್ಲಿ ಅಧಿಕಾರಿಗೆ ಬಾಟಲ್ನಲ್ಲಿ ಹೊಡೆಯಲು ಹೋಗಿದ್ದು, ನಂತರ ಕೋಪ ತಡೆದುಕೊಂಡು ಅಧಿಕಾರಿಯನ್ನು ಅಮಾನತು ಮಾಡಲು ತಹಶೀಲ್ದಾರ್ಗೆ ಸೂಚಿಸಿದರು. ನೀನು ಮಾಡಿ ಮನೆ ಬಿದ್ದರೆ ಅಮ್ಮ ಮನೆ ಬಿದ್ದಿದೆ ಪಂಚ ಮಾಡಿ ಅವ್ರ ಪರಿಹಾರ ಮುಗಿಸಿ ಒಂದು ಹುಡುಪ ನೀನು ಬೆಳಿಬೇಕು. ನಾವು ಪಿ ಡಿ ಎಸ್ ಇಬ್ಬರು ಹೋಗಿ ಎಲ್ಲ ಪ್ರಕರಣ ಮಾಡಿ ಎಲ್ಲ ಕಳಿಸಿದ್ವಿ. ಮಗನೇ ನೀವು ಮಾತಾಡಿದ ಭಾಷೆ ಏನು ನಿಂದು? ಮಿನಿಸ್ಟರ್ ಮಾತಾಡೋದಿಲ್ಲ ಅಲ್ಲಿ. ಇಲ್ಲೇ ನೋಡಿ ಪಿ ಡಿ ಮೊದಲು ಹೇಳ್ತೇನೆ, ಇವಂಗ ಡಿ ಸಿಗೆ ರಿಪೋರ್ಟ್ ಹಾಕ್ತೇನೆ ನಿಮ್ಮ ಬಗ್ಗೆ. ನೀವು ಇವಂಗ ಹಗರ್ ತೊಗೊಂಡು ಖಬರ್ದಾರ್. ಇವ ಏನು ಮಾಡ್ತಾ ಇದ್ದಾನೆ? ರಾಮನಗರದಿಂದ ಬೆಳಗಾವ್ ಆಪ್ರೇಟ್ ಮಾಡ್ತಾ ಇದ್ದಾನೆ. ಯಾವ ಊರಿನಿಂದ? ಬೆಳಗಾವ್ ಹತ್ತನೇ ಸರ್. ಹತ್ತನೇ. ಇಲ್ಲಿಂದ ಅವ 5 ಮಿನಿಟ್ ಹೋದರೆ ಬೆಳಗಾವ್ ಲೋಂಡ. ಇಲ್ಲಿ ಇರೋದು ನೀವು ಬರೆದು ಕೊಡ್ತೀನಿ ನಾನು. ಹೆಡ್ ಕ್ವಾರ್ಟರ್ಸ್ ಇರೋದು ನೀವು. ವಾರದಲ್ಲಿ 2 ದಿನ ಇರ್ಬೋದು, 5 ದಿನ ಅಲ್ಲೇ ಹೊಡಿತೀವಿ ಮುಂಚೆ ಅಂತೇಳಿ. ಇವು ಮೊದಲು ಶೂಟ್ ಮಾಡಿ ಇವ್ರ ಹೆಸರು ಬರ್ಕೊಡ್ರಿ. ಈಗ ಹುಡುಗಿ ಹೆಣ್ಮಕ್ಳದ್ದು ಏನಾಗಿದೆ ನಿಮ್ಗೆ ಗೊತ್ತಿಲ್ಲ? ಕೇಳ್ತಾನವ ಸರ್. ಅದು ಏನು ಜಂಟಿ ಸಮೀಕ್ಷೆ ಮತ್ತು ಇಂಜಿನಿಯರ್ ರಿಪೋರ್ಟ್ ಮಾಡಿದ್ರು. ಅದು ಬಿಲೋ 15% ಹಾನಿಯಾಗಿದ್ದರೆ ಅಲ್ಲಿ ಕೊಡೋದಕ್ಕೆ ಪ್ರೊವಿಷನ್ ಇಲ್ಲ ಸರ್. ಬಿಲೋ ಅಬೌವ್ 50% ಇದ್ದರೆ ನಮ್ಮ ಗೈಡ್ಲೈನ್ಸ್ ಪ್ರಕಾರ ಕೊಡೋದಕ್ಕಿದೆ ಸರ್. ಇವ್ರದ್ದು ಬಿಲೋ 15% ಇರೋದ್ರಿಂದ ಅವ್ರಿಗೆ ಪರಿಹಾರ ಬಂದಿಲ್ಲ ಸರ್. ಮತ್ತು ಅವಾಗ ಎಂಟ್ರೆಸ್ಮೆಂಟ್ ಕೊಡಬೇಕಾಗಿತ್ತಲ್ಲ ನೀವು? ಕೊಟ್ಟಿದ್ದೀವಿ ಸರ್, ಕೊಟ್ಟಿದ್ದೀವಿ. ಹೇಳಿ ಮನೆಯೆಲ್ಲ ಬಿದ್ದೈತಂತ, ಮನೆ ಇಡಲಿಕ್ಕೆ ಜಾಗ ಇಲ್ಲ ಅಂದ್ರೆ ನೀವು ಕೆಲಸ ಮಾಡ್ರಿ ಸ್ವಾಮಿ. ತಡಿವೆ ನೀವು ಅಕ್ಕಿ ಜೊತೆ ಹೋಗ್ರಿ ಹೋಗ್ರಿ. ಇಷ್ಟೆಲ್ಲ ಅವ್ರು ಹುಡುಗಾಟ ಮಾಡಬೇಡ್ರಿ. ಪ್ಯಾಂಟ್ ಢಿಲ್ಲ ಮಾಡೇನೆ, ಪ್ಯಾಂಟ್ ಢಿಲ್ಲ ಮಾಡೇನೆ. ಇದಕ್ಕೆ ನೀವು ಉತ್ತರ ಕೊಡು. ಉತ್ತರ ಅಲ್ಲ, ಆಕೆ ಹೇಳ್ತಾಳೆ ಮನೇನೇ ಇಲ್ಲ ನನಗೆ ಈಗಂತ. ನೀ ಹೇಳ್ತೀಯ 15% ಡ್ಯಾಮೇಜು. ಏನು ನಿಮ್ಮ ಅಪ್ಪನ ಹಣ ಕೊಡ್ತಿರೋ? ನಿಮ್ಮ ಅಪ್ಪನ ಹಣ ಕೊಡ್ತೀರೋ? ಅಜ್ಜನ ಹಣ ಕೊಡ್ತೀರಿ? ರಿವಿಸಿಟ್ ಅಲ್ಲ, ಗೋ ವಿತ್ ಹರ್. ನನ್ನ ಮುಂದೆ ಒಂದು ಜಾಯ್ನ್ ಆಗ್ರಿ. ಗಾಡಿ ಹಾಕೊಂಡು ಹೋಗ್ರಿ. ಆ ಹೆಣ್ಮಕ್ಳಿಗೆ ತೊಗೊಳ್ರಿ, ಆ ವಿಲೇಜ್ ಅಕೌಂಟೆಂಟ್ಗೆ ಸ್ಪಾಟ್ ಮೇಲೆ ಹೋಗ್ರಿ. ಸ್ವಲ್ಪ ನೀವು ಢಿಲ್ಲ ಆಗಿಬಿಟ್ರೆ ತಹಸೀಲ್ದಾರ್ ಇಲ್ಲ ಬೇಡ ಅಂತ ಹೇಳಿಬಿಡ್ರಿ. ಐ ವಿಲ್ ಹೆಲ್ಪ್ ಯು ಟು ಗೋ ಫ್ರಮ್ ಹಿಯರ್ ಫ್ರಮ್